ನಮಸ್ಕಾರ. 9 ಲೈವ್ ವಾಹಿನಿಯ ವೀಕ್ಷಕರಿಗೆ 9 ಲೈವ್ ವಾಹಿನಿಯ ವಿಶೇಷ ಶುಚಿ ರುಚಿ ಕುಕಿಂಗ್ ವಿತೌಟ್ ಫೈರ್ ಇನ್ನೊಂದು ಸಂಚಿಕೆಗೆ ಸ್ವಾಗತ ಸುಸ್ವಾಗತ. ನಾನು ಸಂಜನಾ ಸಂತೋಷ್ ಮಂಗಳಬೆಡೆ. ವೀಕ್ಷಕರೇ, ಇವತ್ತು ಕೂಡ ನಮ್ಮ ಜೊತೆಗೆ ಒಬ್ಬ ವಿಶೇಷ ಅತಿಥಿ ಬಂದಿದ್ದಾರೆ. ಅವರು ಕೂಡ ಅಡುಗೆ ಮಾಡುವುದರಲ್ಲಿ ಆಸಕ್ತಿ ಉಳ್ಳವರಿದ್ದಾರೆ. ಬನ್ನಿ ವೀಕ್ಷಕರೇ, ಮೊದಲಿಗೆ ಅವರಿಗೆ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡೋಣ. ಅವರು ಶಿಲ್ಪಾ ವಿದ್ಯಾಧರ್ ಅಂತ. ಮೇಡಮ್, ತಮಗೆ ನಮ್ಮ ವಿಶೇಷ ಶುಚಿ ರುಚಿ ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ವೀಕ್ಷಕರೇ, ಬನ್ನಿ ಮೊದಲಿಗೆ ನಮ್ಮ ಅತಿಥಿಯ ಕಿರು ಪರಿಚಯ ತಗೊಳ್ಳೋಣ. ಮೇಡಮ್, ತಮ್ಮ ಕಿರು ಪರಿಚಯ ವೀಕ್ಷಕರಿಗೆ ಕೊಡುವುದಾದರೆ? ನಾನು ಶಿಲ್ಪಾ ವಿದ್ಯಾಧರ್ ಅಂತ. ನಾನು ಹುಬ್ಬಳ್ಳಿಯಿಂದ ಬಂದಿದ್ದೀನಿ. ನಮ್ಮ ಮನೆಯವ್ರದ್ದು ಬಿಸ್ನೆಸ್ ಇದೆ. ನನಗೆ 2 ಮಕ್ಕಳು. ಮಗಳು ಇವಾಗ 8th ಸ್ಟ್ಯಾಂಡರ್ಡ್ ಹೋಗ್ತಿದ್ದಾಳೆ. ಮಗ ಇವಾಗ 1st ಸ್ಟ್ಯಾಂಡರ್ಡ್ ಇದ್ದಾನೆ. ಮತ್ತೆ ಮೇಡಮ್, ನಿಮ್ಮ ಹಾಬಿಗಳೇನು? ನನಗೆ ಅಡುಗೆಯಲ್ಲಿನೇ ಆಸಕ್ತಿ ಇದೆ. ನಂದು ಯೂಟ್ಯೂಬ್ ಚಾನಲ್ ಮಾಡಿದ್ದೆ ನಾನು. ಸೊ ಅದರಲ್ಲಿನೇ ವೆರೈಟಿಗೆ ಏನೇನು ಮಾಡ್ಬೋದು, ಯುನಿಕಾಗಿ ಏನು ರೆಸಿಪೀಸ್ ಮಾಡ್ಬೋದು ಅಂತ ವಿಡಿಯೋಸ್ ಮಾಡಿ ಹಾಕಿರ್ತೀನಿ. ಓಕೆ ವೀಕ್ಷಕರೇ, ಇದಾಯಿತು ನಮ್ಮ ಅತಿಥಿಯ ಪರಿಚಯ. ಬನ್ನಿ, ಅವರು ಯಾವ ವಿಶೇಷವಾದ ರುಚಿಯಾದ ಸ್ನ್ಯಾಕ್ಸನ್ನು ಇವತ್ತು ನಮಗೆ ಮಾಡಿಕೊಡೋರಿದ್ದಾರೆ ಅಂತ ಕೇಳೋಣ. ಮೇಡಮ್, ಇವತ್ತು ಯಾವ ಸ್ಪೆಷಲ್ ಸ್ನ್ಯಾಕ್ಸ್ ಮಾಡಿಕೊಡ್ತಿದ್ದೀರಾ ನಮ್ಮ ವೀಕ್ಷಕರಿಗೆ? ಇವಾಗ ಹೈ ಪ್ರೋಟೀನ್ ಬೇಲ್ ಮಾಡ್ತಾಯಿದ್ದೀನಿ. ನಾರ್ಮಲ್ ಬೇಲ್ಗಿಂತ ಸ್ವಲ್ಪ ಡಿಫ್ರೆಂಟಾಗಿ ಎಲ್ಲ ಥರ ಪ್ರೋಟೀನ್ಸ್ ಹಾಕಿ ಮಾಡ್ತಾಯಿದ್ದೀನಿ. ಹೈ ಪ್ರೋಟೀನ್ ಅಂದರೆ ಅದರಲ್ಲಿ ಬಂದು ಎಲ್ಲಾನು ಬಂತು ಅಂತ ಹೇಳಿ. ಮೇಡಮ್, ಅದಕ್ಕೆ ಬೇಕಾಗಿದ್ದ ಸಾಮಗ್ರಿಗಳೇನು? ಹೈ ಪ್ರೋಟೀನ್ ಬೇಲಿಗೆ ಫಸ್ಟಿಗೆ ಚುನ್ಮರಿ ಬೇಕು, ಕ್ಯಾರೆಟ್, ಟೊಮ್ಯಾಟೊ, ಹಾಗೆ ಸೌತೆಕಾಯಿ, ಹುರಿದಿರೋಂಥ ಶೇಂಗಾ. ಪ್ರೋಟೀನ್ ಭರಿತ? ಹಾಂ, ಪ್ರೋಟೀನ್ ಭರಿತ. ಇದು ಸಣ್ಣದಾಗಿ ಹೆಚ್ಚಿರೋಂಥ ಆನಿಯನ್, ಬೀಟ್ರೂಟ್ ಇದೆ, ಇದನ್ನು ಸಣ್ಣ ಹೆಚ್ಚಿರೋದು. ಓಕೆ. ಹಾಗೆ ಖಾರದ ಪುಡಿ. ಓಕೆ. ಇದು ದಾಳಂಬ್ರಿ. ಓಕೆ. ಗಾರ್ನಿಷ್ಗೆ ಶೇವ್ ತೊಗೊಂಡಿದ್ದೀನಿ. ಓಕೆ. ಕೊತ್ತಂಬರಿ. ಓಕೆ. ಹಾಗೆ ಮೊಳಕೆ ಬಂದಿರುವಂಥ ಕಾಳು, ಅದು ಪ್ರೋಟೀನ್. ಇದು ಗ್ರೀನ್ ಚಟ್ನಿ, ಹಾಗೆ ಮನೆಯಲ್ಲೇ ಮಾಡಿರುವಂಥ ಕಟ್ಟಾಮಿಟ್ಟ ಸಾಸ್. ಹೇಗೆ ಮಾಡಿದ್ರಾ ಮೇಡಮ್ ಕಟ್ಟಾಮಿಟ್ಟ ಸಾಸ್? ಕಟ್ಟಾಮಿಟ್ಟ ಸಾಸ್ಗೆ ಹುಣಸೆಹಣ್ಣು, ಬೆಲ್ಲ ಹಾಕಿ ಕುದಿಯೋಕೆ ಇಡೋದು. ನಂತರ ಅದಕ್ಕೆ ಖಾರದ ಪುಡಿ ಹಾಕಿ ಚೆನ್ನಾಗಿ ಕುದಿಸಿ ನಂತರ ಸೋಸಿ ಇಟ್ಕೊಳ್ಳೋದು. ಈಕ್ವಲ್ ಪ್ರಪೋರ್ಷನ್ ಇರ್ತಾ? ಹಾಂ, ಈಕ್ವಲ್ ಆಗಿ ತಗೊಳ್ಳೋದು. ಹಾಂ, ಸೇಮ್ ಪ್ರಮಾಣ. ಓಕೆ ಓಕೆ. ಆಮೇಲೆ ಚಟ್ನಿ? ಹಾಂ, ಚಟ್ನಿ ಅದು ಪುದೀನ ಮತ್ತು ಕೊತ್ತಂಬರಿದು ಚಟ್ನಿ, ಗ್ರೀನ್ ಚಟ್ನಿ. ಓಕೆ. ವಿತ್ ಚಿಲ್ಲಿ? ಹಾಂ, ಚಿಲ್ಲಿ. ಹಾಂ, ಸ್ವಲ್ಪ ಜೀರಿಗೆ ಹಾಕಿ ಗ್ರೈಂಡ್ ಮಾಡೋದಷ್ಟೇ. ಓಕೆ ಓಕೆ. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು. ಓಕೆ, ಇಷ್ಟೆಲ್ಲ ರೆಡಿಯಾಗಿದೆ. ಓಕೆ. ಇಷ್ಟೆಲ್ಲ ಸಾಮಗ್ರಿ ಬೇಕು ಮೇಡಮ್. ಹೇಗೆ ಪ್ರಿಪ್ರೇಷನ್ ಮಾಡೋದು? ಇವಾಗ ಇದನ್ನೆಲ್ಲ ಚಾಪ್ ಮಾಡ್ಕೋತಾ ಇದ್ದೀನಿ. ಓಕೆ. ಫಸ್ಟಿಗೆ ಆನಿಯನ್ ಚಾಪ್ ಮಾಡ್ತಾ ಇದ್ದೀನಿ. ಓಕೆ. ಆನಿಯನ್ಸ್ ಬೇಕಾದಷ್ಟು ಹಾಕೋಬಹುದು. ಹಾಂ, ಆನಿಯನ್ಸ್ ಲೈಕ್ ಆಗೋರು ಡಿಪೆಂಡ್ಸ್ ಹೆಂಗೆ ಆನಿಯನ್ಸ್ ಹೆಂಗೆ ತಿಂತಾರೆ. ಓಕೆ. ಸಣ್ಣದಾಗಿ ಹೆಚ್ಕೋತಾ ಇದ್ದೀನಿ. ಓಕೆ. ನಿಮಗೆ ಎಷ್ಟು ಬೇಕಷ್ಟು ಆನಿಯನ್ಸ್ ಯೂಸ್ ಮಾಡ್ಬೋದು. ಡಿಪೆಂಡ್ಸ್, ಒಬ್ಬೊಬ್ಬರು ಆನಿಯನ್ ತಿಂತಾರೆ. ಬೇಕಂದ್ರೆ ಜೇನ್ ಬೇಲು ಮಾಡ್ಕೊಂಡು ತಿನ್ಬೋದು. ಇದರಲ್ಲಿ ಜೇನ್ ಬೇಲ್ ಅಂದರೆ ಆನಿಯನ್ ಸ್ಕಿಪ್ ಮಾಡ್ಬೋದು ಅಷ್ಟೇ. ಹೌದಲ್ಲ ಮೇಡಮ್? ಹಾಂ. ಈಗ ನೀವು ಈ ಚಟ್ನಿ ಮಾಡಿದ್ರಲ್ಲ, ಹಸಿರು ಚಟ್ನಿ, ಗ್ರೀನ್ ಚಟ್ನಿ, ಅದರಲ್ಲಿ ನೀವು ಜಿಂಜರ್ ಗಾರ್ಲಿಕ್ ಪೇಸ್ಟ್ ಏನು ಯೂಸ್ ಮಾಡಿರ್ತಾರ? ಇಲ್ಲ, ಜಿಂಜರ್ ಹಾಕಿದ್ದೀನಿ. ಜಿಂಜರ್ ಹಾಕಿರ್ತೀರ, ಗಾರ್ಲಿಕ್ ಇರಲ್ಲ? ಹಾಂ, ಗಾರ್ಲಿಕ್ ಇಲ್ಲ. ಓಕೆ. ಇವಾಗ ಚಾಪ್ ಆಗಿದೆ. ಓಕೆ. ಇವಾಗ ಟೊಮೆಟೊ ಕಟ್ ಮಾಡ್ತಾ ಇದ್ದೀನಿ. ಓಕೆ. ಟೊಮೆಟೊನ ಅಷ್ಟೇ ಸಣ್ಣದಾಗಿ ಕಟ್ ಮಾಡ್ಕೋಬೇಕು. ಅದು ಚಿಕ್ಕ ಚಿಕ್ಕ? ಹಾಂ, ಚಿಕ್ಕ ಚಿಕ್ಕದಾಗಿ. ಓಕೆ. ನೆಕ್ಸ್ಟ್ ಇವಾಗ ಬೀಟ್ರೂಟ್ ಪೀಲ್ ಮಾಡ್ಕೋಬೇಕಾ? ಹಾಂ, ಇದು ಆಮೇಲೆ ಬೀಟ್ರೂಟ್ ಆಯಿತು, ಮತ್ತೆ ಇವಾಗ ಕ್ಯಾರೆಟ್.
ಇದೆಲ್ಲ ಕಟ್ ಮಾಡ್ಕೊಂಡು ಕ್ಲೀನಾಗಿ ಹೆರಿದ್ಬೇಕಲ್ಲ? ಹಾಂ, ಹೆರಿಸ್ಬೇಕು. ಓಕೆ ಓಕೆ. ಹಾಂ, ಇವರೆಲ್ಲ ರೆಡಿ ಮಾಡ್ಕೊಂಡು ಬಂದಿದ್ದಾರೆ. ಬನ್ನಿ ವೀಕ್ಷಕರೇ, ಅದು ಮಾಡುವ ವಿಧಾನ ನೋಡ್ಕೊಳ್ಳೋಣ. ಮೇಡಮ್, ಮಾಡುವ ವಿಧಾನ. ಇವಾಗ ಇದು ಚುನ್ಮರಿನ ತೊಗೊಳ್ಳೋಣ. ಓಕೆ. ಅದು ಒಗ್ಗರಣೆ ಹಾಕಿ ಚರ್ಮನ, ಇಟ್ಸ್ ಜಸ್ಟ್ ಪ್ಲೇನ್? ಒಗ್ಗರಣೆ ಏನು ಹಾಕಿಲ್ಲ, ಜಸ್ಟ್ ಹಾಗೆ 1-2 ಸ್ಪೂನ್ ಆಯಿಲಲ್ಲಿ ನಾವು ಇದನ್ನು ಹಾಗೆ ಹುರ್ಕೊಂಡಿದ್ದೀವಿ. ಕ್ರಿಸ್ಪಿ ಆಗಲಿ ಅಷ್ಟೇ ಹಿಂಗೆ ಮಾಡ್ಬೋದು. ಓಕೆ. ಇಲ್ಲ ನಾರ್ಮಲ್ ಚುಮ್ಮರಿನೇ ಕುರ್ಕುರಿ ಇದ್ದರೆ ಹಾಗೆ ಮಾಡ್ಬೋದು. ಅಂದ್ರೆ ಕ್ರಿಸ್ಪಿ ಅಷ್ಟೇ. ಹಾಂ. ಓಕೆ, ಇವಾಗ ಸ್ಟಾರ್ಟ್ ಮಾಡೋಣ. ಆನಿಯನ್ ಹಾಕ್ತಾ ಇದ್ದೀನಿ. ಓಕೆ, ಮೊದಲಿಗೆ ಆನಿಯನ್ ಹಾಕ್ತಿದ್ದಾರೆ. ನಂತರ ಇದು ಸಣ್ಣದಾಗಿ ಹೆಚ್ಚಿರೋಂಥ ಸೌತೆಕಾಯಿ. ಇದು ಹೆರಿಬೋದಾ, ಹೆಚ್ಕೋಬೇಕಾ? ಇಲ್ಲ, ನಿಮಗೆ ಹೆಚ್ಚಬೇಕಾದ್ರೆ ಹಂಗೆ ಮಾಡೋದು. ಇಲ್ಲ ಸಣ್ಣದಾಗಿ ಕಟ್ ಮಾಡಿ ಹಾಕ್ತೀನಿ ಅಂದರೆ ಕಟ್ ಮಾಡಿನೂ ಹಾಕ್ಬೋದು. ಅಂದ್ರೆ ಬಾಯಲ್ಲಿ ಬಂದ್ರೆ ಟೇಸ್ಟ್ ಬರುತ್ತೆ. ಹಾಂ, ಅದೇ. ಓಕೆ. ಸೊ ನೋಡೋಕ್ಕೂ ಕಲರ್ಫುಲ್ ಆಗಿ ಕಾಣಿಸುತ್ತೆ. ಓಕೆ ಓಕೆ, ಹೌದು. ಕಲರ್ಫುಲ್ಲು ಮತ್ತು ಪ್ರೋಟೀನಿಷಿಯಸ್ಸು. ಆ್ಯಕ್ಚುಲಿ ಈಗಿನ ಕಾಲದ ಮಕ್ಕಳಿಗೆ ಕಲರ್ ತಿನ್ನಲ್ವಲ್ಲ ಬೇಕು. ಸ್ನ್ಯಾಕ್ಸ್ ಟೈಮಲ್ಲಿ ಈ ಥರ ಮಾಡಿಕೊಟ್ರೆ ಮಕ್ಕಳಿಗಾಯ್ತು, ದೊಡ್ಡವ್ರಿಗೆ ಆಯಿತು. ಟೇಸ್ಟಿ ಇರುತ್ತೆ, ಹೆಲ್ದಿನೂ ಇರುತ್ತೆ. ಟೊಮೆಟೊ ಹಾಕಿದ್ದೀನಿ. ಓಕೆ, ಸೌತೆಕಾಯಿ, ಟೊಮೆಟೊ, ಕ್ಯಾರೆಟ್ ಹಾಕಿರ್ತಾ ಇದ್ದೀನಿ. ಓಕೆ, ಹೆರ್ದಿರೋ ಕ್ಯಾರೆಟ್ ಹಾಕಿದ್ರು. ಓಕೆ. ನೆಕ್ಸ್ಟ್ ಇವಾಗ ಬೀಟ್ರೂಟ್. ಓಕೆ. ಸೊ ದಾಳಂಬ್ರಿ ಹಾಕ್ತಾರೆ. ಓಕೆ, ದಾಳಂಬ್ರಿ ಹಾಕ್ತಿದ್ದಾರೆ. ಎಲ್ಲ ಹೆಲ್ದಿನೇ. ಬೀಟ್ರೂಟು ಹೆಲ್ದಿ, ದಾಳಂಬ್ರಿನೂ ಹೆಲ್ದಿ. ಇಟ್ ಇಸ್ ಗುಡ್ ಫಾರ್ ಬ್ಲಡ್. ಇವಾಗ ಇದು ಮೊಳಕೆ ಬಂದಿರೋಂಥ ಹೆಸರು ಕಾಳು. ಓಕೆ. ನೀವು ಅಂದ್ರೆ ತವ್ರ ಮನೆ ಎಲ್ಲೇ ಮೇಡಮ್ ನಿಮ್ಮದು? ನಮ್ಮದು ರಬಕವಿ. ನೀವೊಬ್ಬರಾ ಮನೇಲಿ? ಇಲ್ಲ, ನಮಗೆ 3 ಜನ ನಾವು ಸಿಸ್ಟರ್ಸ್ ಇರೋದು. ಓಕೆ. ಅಕ್ಕ ಮತ್ತು ತಂಗಿ, ನಾನು 2ನೇ. ಇವಾಗ ಇದು ಗ್ರೀನ್ ಚಟ್ನಿ ಹಾಕ್ತಾಯಿದ್ದೀನಿ. ಅದು ರುಚಿಗೆ ತಕ್ಕಷ್ಟು ಹಾಕಬೇಕಾ? ಹಾಂ, ಅಂದರೆ ಕ್ವಾಂಟಿಟಿ ಚುಮ್ಮರಿ ಎಷ್ಟು ಕ್ವಾಂಟಿಟಿ ತೊಗೊಂಡಿದ್ದೀವಿ ನೋಡಿಕೊಂಡು. ಓಕೆ. ಅದು ಹಸಿ ಆಗೋದಿಲ್ಲ ಮೇಡಮ್? ಹಾಂ, ಇಲ್ಲ ಅಷ್ಟೇ. ಇವಾಗ ಇದು ಖಟ್ಟ ಮಿಠ ಸಾಸ್. ಓಕೆ, ಅದು ರುಚಿಗೆ ತಕ್ಕಷ್ಟೇ? ಹಾಂ. ಆರ್ 1 ಸ್ಪೂನ್ ಆರ್ 2 ಸ್ಪೂನ್ಸ್? ಹಾಂ, 2 ಸ್ಪೂನ್ ಹಾಕಿದ್ರೆ ಸಾಯಕಲ್ಲ. 2 ಸ್ಪೂನ್ಸ್. ಓಕೆ. ಫಸ್ಟ್ ಸ್ಟ್ಯಾಂಡರ್ಡ್ ಅಂತೀರಾ ಮಗ? ಹೇಗೆ ಓದ್ತಿದ್ದಾನೆ? ಹಾಂ, ಇವಾಗ ಸ್ಟಾರ್ಟ್ ಆಗಿದೆ. ಚೆನ್ನಾಗಿ ಓದ್ತಿದ್ದಾನೆ. ಆಮೇಲೆ ಪ್ರೀ ಪ್ರೈಮರಿಲಿ ಹೇಗಿದ್ದ? ಪ್ರೀ ಪ್ರೈಮರಿ ಅವನು ಕ್ಲಾಸಿಗೆ ಫಸ್ಟ್ ಬಂದಿದ್ದ. ಓಕೆ, ಗುಡ್. ಕಂಗ್ರ್ಯಾಚುಲೇಷನ್ಸ್. ಥ್ಯಾಂಕ್ ಯು. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾ ಇದ್ದೀನಿ. ಮನೆಯವ್ರದ್ದು ಏನು ಬಿಸ್ನೆಸ್ಸು? ಹಾಂ, ಸಾರಿ ಇದೆ. ಸಾರಿ ಬಿಸ್ನೆಸ್ಸಾ? ಓಕೆ. ಇವಾಗ ಅಚ್ಚ ಖಾರದ ಪುಡಿ. ಓಕೆ. ಇದು ಖಟ್ಟ ಮಿಠ ಸಾಸಲ್ಲಿ ಕೂಡ ಖಾರ ಇರುತ್ತೆ. ಸೊ ಇದು ಎಷ್ಟು ಬೇಕು ನೋಡಿಕೊಂಡು ಹೆಚ್ಚು ಕಮ್ಮಿ ಹಾಕೋಬೋದು, ಇಲ್ಲ ಜಾಸ್ತಿ. ಆಲ್ರೆಡಿ ಗ್ರೀನ್ ಚಟ್ನಿನೂ ಹಾಕಿದ್ದೆ. ಹಾಂ, ಅದೇ ರೀ. ನೀವೇನು ಹಾಕಿದ್ರಿ ಲಾಸ್ಟ್? ಇದು ಅಚ್ಚ ಖಾರದ ಪುಡಿ ಹಾಕಿದ್ದೀನಿ. ಓಹ್, ಅಚ್ಚ ಖಾರದ ಪುಡಿ ಹಾಕಿದ್ರಿ. ಹಾಂ, ನೆಕ್ಸ್ಟ್ ಇವಾಗ ಹುರಿದಿರೋಂಥ ಶೇಂಗಾ ಹಾಕೋಣ. ಓಕೆ. ಬರೀ ಹುರಿದಿರ್ತೀರಾ ಏನು ಉಪ್ಪಿಗೆ ಹಾಕಿ? ಇಲ್ಲ, ಪ್ಲೇನ್ ಆಗಿ ಹಂಗೆ ಹುರಿಯೋದು. ಓಕೆ. ಇದನ್ನ ಇವಾಗ ಎಲ್ಲ ಸರಿಯಾಗಿ ಚೆನ್ನಾಗಿ ಮಿಕ್ಸ್ ಮಾಡೋಣ. ಓಕೆ ಮೇಡಮ್, ಒಂದು ಚಿಕ್ಕ ಬ್ರೇಕ್ ತೊಗೊಳ್ಳೋಣ ನೀವು ಮಿಕ್ಸ್ ಮಾಡೋ ತನಕ. ವೀಕ್ಷಕರೇ, ಒಂದು ಚಿಕ್ಕ ವಿರಾಮದ ನಂತರ ಮತ್ತೆ ಕಾರ್ಯಕ್ರಮ ಮುಂದುವರಿಸ್ಕೊಂಡು ಹೋಗೋಣ. ನೀವು ವೀಕ್ಷಿಸಲೇಬೇಕಾದ ಎಕ್ಸ್ಕ್ಲೂಸಿವ್ ಸುದ್ದಿಗಳು, ಪ್ರಮುಖ ಮಾಹಿತಿಗಳು, ಸಖತ್ ಮನರಂಜನೆ ಹಾಗೂ ಜನಪ್ರಿಯ ಕಾರ್ಯಕ್ರಮಗಳು ನಮ್ಮ ವಾಹಿನಿಯಲ್ಲಿ. ದಿನನಿತ್ಯದ ಸಮಗ್ರ ಸುದ್ದಿಗಳಿಗಾಗಿ ವೀಕ್ಷಿಸಿ ಉತ್ತರ ಕರ್ನಾಟಕದ ನಿಮ್ಮ ಹೆಮ್ಮೆಯ ಸುದ್ದಿ ವಾಹಿನಿ 9 ಲೈವ್. ಇದು ಸತ್ಯದ ಪ್ರತಿರೂಪ. 9 ಲೈವ್ ವಾಹಿನಿ ಇದೀಗ ಹ್ಯಾಥ್ವೇ ಕೇಬಲ್ ನೆಟ್ವರ್ಕ್ನಲ್ಲಿ ಚಾನೆಲ್ ನಂಬರ್ 132ರಲ್ಲಿ ಹಾಗೂ ಡೆನ್ ಕೇಬಲ್ ನೆಟ್ವರ್ಕ್ನಲ್ಲಿ ಚಾನೆಲ್ ನಂಬರ್ 746ರಲ್ಲಿ ವೀಕ್ಷಿಸಬಹುದು. 9 ಲೈವ್ ಚಾನೆಲ್ ಇದೀಗ ಸೋಷಿಯಲ್ ಮೀಡಿಯಾಗಳಾದ ಯೂಟ್ಯೂಬ್, ಫೇಸ್ಬುಕ್ ಹಾಗೂ ಇನ್ಸ್ಟಾಗ್ರಾಂನಲ್ಲೂ ವೀಕ್ಷಿಸಬಹುದು.
Celebrating the brides of now. Kahani Bridal Stories by Bhima. ಏಳು ಸ್ವರವು ಸೇರಿ ಏಳು ಬಣ್ಣ ಸೇರಿ 7 ಗಂಟೆಯೊಳಗೆ ಹಾಲು ಸಿಹಿವಾಯಿತು. ನಮ್ಮ ಡೈರಿಯ ಸಮೃದ್ಧ ಹಾಲು 7 ಗಂಟೆಗಳಲ್ಲಿ 300ಕ್ಕೂ ಹೆಚ್ಚು ಸ್ವಾದಿಷ್ಟ ಸಿಹಿಯಾಗಿ ನಿಮ್ಮ ಮುಂದೆ. ಇಂಡಿಯಾ ಸ್ವೀಟ್ ಹೌಸ್, ಟ್ರೆಡಿಷನಲಿ ಕ್ರಾಫ್ಟೆಡ್ ಆರ್ಗ್ಯಾನಿಕ್ ಡೆಲಿಕೇಸಿಸ್. ನಿಮ್ಮ ಮನೆಗಳಿಗೆ ಲಗ್ಗೆ ಇಡಲು ಬರುತ್ತಿದೆ ಜನಪ್ರಿಯ ಕಾರ್ಯಕ್ರಮ ಶುಚಿ ರುಚಿ. ನೋ ಫೈರ್ ಕುಕಿಂಗ್. ಫೈರ್ ಇಲ್ಲದೆ ರುಚಿ ಶುಚಿಯಾಗಿ ಅಡಿಗೆ ಮಾಡೋ ಹವ್ಯಾಸ ನಿಮ್ಮದಾಗಿದ್ದರೆ ಇಲ್ಲಿದೆ ಅದ್ಭುತ ವೇದಿಕೆ. ಇದೇ 21ರಿಂದ ಮಧ್ಯಾಹ್ನ 1:30 ಪ್ರಸಾರ. ಪ್ರತಿ ಶುಕ್ರವಾರ ವಿಶೇಷ ಅತಿಥಿ ಮಾಡಲಿದ್ದಾರೆ ಸಖತ್ ಕಮಾಲ್. ನಿಮಗೂ ಅಡಿಗೆ ಮಾಡೋ ಹವ್ಯಾಸವಿದ್ದರೆ ಇನ್ಯಾಕ್ ತಡ, ಈಗಲೇ ಸ್ಕ್ರೀನ್ ಮೇಲಿರುವ ದೂರವಾಣಿ ಸಂಖ್ಯೆಗೆ ಕರೆ ಮಾಡಿ ನಿಮ್ಮ ಹೆಸರು ನೋಂದಾಯಿಸಿಕೊಳ್ಳಿ. ನಮ್ಮ ದೂರವಾಣಿ ಸಂಖ್ಯೆ 7411784976. ಹಲೋ ಹಾಯ್ ನಮಸ್ಕಾರ. 9 ಲೈವ್ನಿಂದ ಡಾಕ್ಟರ್ ವೆಂಕಟೇಶ್ ಮಾತಾಡ್ತಾ ಇದ್ದೀನಿ. ನಿಮ್ಮ ಅಲ್ಲಿರುವ ಗಾಯಕಿಯರಿಗೆ ಒಂದು ಸಂತಸದ ಸುದ್ದಿ. 9 ಲೈವ್ನಲ್ಲಿ ಹೊಸದಾಗಿ ಬರ್ತಾ ಇದೆ ಕಾರ್ಯಕ್ರಮ ನಮ್ಮ ದಿಗ್ಗಜರು. ತೆರೆ ಹಿಂದೆ ಇರುವಂಥ ಗಾಯಕಿಯರನ್ನ ತೆರೆ ಮೇಲೆ ತರುವಂಥ ಕಾರ್ಯಕ್ರಮ 9 ಲೈವ್ ಮಾಡ್ತಾ ಇದೆ. ನಿಮ್ಮಲ್ಲಿ ಯಾರಾದರೂ ಸಂಗೀತವನ್ನು ಅಂದರೆ ಹಾಡುಗಾರರು ಇದ್ದರೆ ನಮ್ಮ ಚಾನಲ್ಗೆ ಫೋನ್ ಮಾಡಿಬಿಟ್ಟು ನಿಮ್ಮ ಹೆಸರುಗಳನ್ನ ನೋಂದಾಯಿಸಿ. ನಮ್ಮ ದಿಗ್ಗಜರು ಕಾರ್ಯಕ್ರಮ. ಎಲ್ಲರಿಗೂ ಸ್ವಾಗತ. ವೀಕ್ಷಕರೇ, ವಿರಾಮದ ನಂತರ ಮತ್ತೆ ಕಾರ್ಯಕ್ರಮ ಮುಂದುವರಿಸ್ಕೊಂಡು ಹೋಗೋಣ. ಅದನ್ನೆಲ್ಲ ಮಿಕ್ಸ್ ಮಾಡ್ತಿದ್ದೀರಾ ಮೇಡಮ್? ಹಾಂ, ಇದು ಚೆನ್ನಾಗಿ ಎಲ್ಲ ಕಡೆನೂ ಮಿಕ್ಸ್ ಆಗಬೇಕು. ಪ್ರತಿಯೊಂದು ಚುಮ್ಮರಿಗೂ ಕೂಡ ಅದು ಖಟ್ಟ ಮಿಠ ಸಾಸ್ ಅದು ಏನೇನು ಹಾಕಿದ್ದೀವಲ್ಲ ಎಲ್ಲನೂ ಮಸಾಲೆ ಎಲ್ಲನೂ ಕೂಡ ಚೆನ್ನಾಗಿ ಹರಡಬೇಕು. ಎಲ್ಲ ಅದಕ್ಕೆ ಕರೆಕ್ಟಾಗಿ ಮಿಕ್ಸ್ ಅದಕ್ಕೆ ಕೊಡ್ಕೊಂಡ್ರೆ ಎಲ್ಲ ಒಂದೊಂದು ಫ್ಲೇವರ್ ಬರುತ್ತೆ. ಇದು ಪ್ರೋಟೀನಿಯಸ್ ಬೇಲ್ ಮಾಡ್ಬೇಕಂತ ಅಂದ್ ಏನು ಹೆಂಗೆ ವಿಚಾರ ಮಾಡಿದ್ರಿ? ನಾರ್ಮಲ್ ಬೇಲ್ ಮಾಡಿದರೆ ಹಾಗೆ ಬರೀ ಬಾಯ್ ಟೇಸ್ಟಿಗೆ ಮಾಡೋದಾಗುತ್ತೆ. ಸೊ ಈ ಥರ ಮಾಡಿದರೆ ಮಕ್ಕಳಿಗೆ ಎಲ್ಲ ಥರನೂ ತಿನ್ನಿಸ್ದಂಗೆ ಆಗುತ್ತೆ. ಕ್ಯಾರೆಟ್ ತಿನ್ನೋದಿಲ್ಲ ಕೆಲವೊಂದು ಮಕ್ಕಳು, ಕೆಲವೊಂದು ಬೀಟ್ರೂಟ್ ತಿನ್ನೋದಿಲ್ಲ, ಯಾರೂ ತಿನ್ನೋದಿಲ್ಲ. ಜ್ಯೂಸ್ ಮಾಡಿಕೊಟ್ರು ಕುಡಿಯೋದಿಲ್ಲ. ಸೊ ಈ ಥರ ಮಾಡಿಕೊಟ್ರೆ ಎಲ್ಲನೂ ಹೋಗುತ್ತೆ, ಮತ್ತು ಟೇಸ್ಟಿಯಾಗಿನೂ ಇರುತ್ತೆ, ಕಲರ್ಫುಲ್ ಆಗಿಯೂ ಇರುತ್ತೆ. ಅದಕ್ಕೋಸ್ಕರ ಇದನ್ನೇ ಬೇಲಲ್ಲಿನೇ ಇದನ್ನೆಲ್ಲ ಹಾಕಿ ಮಾಡಿದರೆ ಹೆಂಗಂತ ಒಂದ್ಸತಿ ಟ್ರೈ ಮಾಡಿದ್ದೆ. ಸೊ ಚೆನ್ನಾಗಿ ಬಂತು. ಅದಕ್ಕೆ ಇವಾಗ ಇದನ್ನ ಟ್ರೈ ಮಾಡ್ತಾ ಇದ್ದೀನಿ. ಮಕ್ಕಳು ತಿಂತಿರ್ಬೇಕು ನಿಮ್ಮ ಮನೆ? ಹಾಂ, ಮಕ್ಕಳು ತಿಂತಾರೆ. It is looking also very nice, colorful. Green, red, onions and white, ಸೌತೆಕಾಯಿದು, ಬೀಟ್ರೂಟ್ ಎಲ್ಲ ಕಲರ್ಫುಲ್ ಆಗಿ ಕಾಣ್ತಿದೆ. ಸೊ ಇದು ಚೆನ್ನಾಗಿ ಮಿಕ್ಸ್ ಆಗಿದೆ. ಇವಾಗ ಫೈನಲ್ ಆಗಿ ಲೆಮನ್ ಒಂದು ಹಾಕೋಬೇಕು ಇವಾಗ. ಓಕೆ, ಲೆಮನ್ ಹಾಕ್ತೀರಾ? ಇಷ್ಟು ಬೇಲಿಗೆ ಈ ಕಡೆ ಇಡ್ಕೊಂತಾರೆ ಮೇಡಮ್ ಅದನ್ನು. ಇಷ್ಟು ಬೇಲಿಗೆ ಎಷ್ಟು ಲೆಮನ್ ಬೇಕಾಗುತ್ತೆ? ಹಾಂ, ಒಂದು ಹಾಕಿದರೆ ಸಾಕಲ್ಲ? ಹಾಂ, ಓಕೆ. ಹಾಂ, ಮಗಳು 8th ಸ್ಟ್ಯಾಂಡರ್ಡು ಸ್ಟಡಿ ಹೇಗೆ ಮಾಡ್ತಿದ್ದಾಳೆ? ಹಾಂ, ಅವಳು ಚೆನ್ನಾಗಿ ಮಾಡ್ತಾಳೆ. ಹಾಂ, ಒಂದು ಫುಲ್ ಲೆಮನ್. ಖಟ್ಟ ಮಿಠ ಸಾಸ್ ಹಾಕಿರ್ತೀರ ಮತ್ತು ಲೆಮನ್ ಬೇಕಾ? ಹಾಂ, ಬೇಕಂದ್ರೆ ಆಪ್ಷನಲ್, ಇದು ಬೇಕಾದರೆ ಹಾಕ್ಬೋದು, ಇಲ್ಲ ಅಂದರೆ ಸ್ಕಿಪ್ ಕೂಡ ಮಾಡೋ. ಹಾಂ, ಟೇಸ್ಟಿ ಆಗುತ್ತೆ. ಲೆಮನ್ ಆಪ್ಷನಲ್ ಅಂತೆ, ಬೇಕಂದ್ರೆ ಬೇಕಂದ್ರೆ ಹಾಕೋಬಹುದು. ಅದ್ರದ್ದು ತಂಪ್ ಆ್ಯಕ್ಚುಲಿ ಯೂಸ್ ಮಾಡ್ಕೋಬಹುದು. ಲೆಮನ್ ಈಸ್ ವೆರಿ ಗುಡ್ ಫಾರ್ ಹೆಲ್ತ್. ಅದನ್ನು ಹಾಕಿ ಮತ್ತೊಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಿದ್ದಾರೆ. ಇದು ಮಿಕ್ಸ್ ಆಗಿದೆ. ಇವಾಗ ಓಕೆ, ಸರ್ವಿಂಗ್ ಬೌಲ್ಗೆ ಇದನ್ನು ಟ್ರಾನ್ಸ್ಫರ್ ಮಾಡೋಣ. ಡೆಕೋರೇಷನ್ ಮಾಡೋಣ.
ಗಾರ್ನಿಷ್ ಮಾಡ್ತೀರಾ? ಹಾಂ, ಇವಾಗ ಇದಕ್ಕೆ ಗಾರ್ನಿಶಿಂಗಿಗೆ ಶೇವ್ ಹಾಕ್ತಾ ಇದ್ದೀನಿ. ಓಕೆ. ಕೊತ್ತಂಬರಿ ಹಾಕ್ತಾ ಇದ್ದೀನಿ. ಕೊರಿಯಂಡರ್. ದಾಳಂಬ್ರಿ ಆವಾಗಲೇ ಹಾಕಿದ್ದೀವಿ, ಸೊ ಇದು ಸ್ವಲ್ಪ ಗಾರ್ನಿಶಿಂಗ್ಗೆ ಹಾಕ್ತಾ ಇದ್ದೀನಿ. ಓಕೆ. ಕಲರ್ಫುಲ್ ಆಗಿ ಕಾಣ್ತಾ ಇದೆ, ಅದು ಬಾಯಲ್ಲಿ ನೀರು ಬರ್ತಿದೆ ನನಗೆ. ಸೊ ಇವಾಗ ನಮ್ಮದು ಹೈ ಪ್ರೋಟೀನ್ ಬೇಲ್ ಇವಾಗ ರೆಡಿ ಆಗಿದೆ. ಓಕೆ. ವೀಕ್ಷಕರೇ, ಇದು ಹೈ ಪ್ರೋಟೀನ್ ಬೇಲ್ ಕಲರ್ಫುಲ್ ಆಗಿ ಕಾಣ್ತಿದೆಯಲ್ಲ. ಆಲ್ ಇಂಗ್ರೀಡಿಯೆಂಟ್ಸ್ ಆರ್ ದೇರ್. ಅವ್ರು ಹೇಳ್ದಂಗೆ ಎಲ್ಲ ಮಾಡ್ಕೊಂಡು ಹಾಕಿದರೆ ಮಕ್ಕಳು ಒಂದೊಂದು ಐಟಮ್ಸ್ ತಿನ್ನೋಕೆ ಭಾಳ ಬೇಜಾರು ಮಾಡ್ಕೋತಾರೆ. ಹೀಗೆ ಮಾಡಿಕೊಟ್ರೆ ತಿಂತಾರೆ. ಈವ್ನಿಂಗ್ ಟೈಮ್ ಸ್ನ್ಯಾಕ್ಸ್ ಇಟ್ಸ್ ವೆರಿ ಬೆಸ್ಟ್. ಫಸ್ಟ್ ನಾ ಟೇಸ್ಟ್ ಮಾಡ್ತೀನಿ. ಮೌತ್ ವಾಟ್ರಿಂಗ್. ಲೆಟ್ ಮೀ ಟೇಸ್ಟ್ ಇಟ್. ಸೂಪರ್. ಸ್ಪೈಸಿ, ಸ್ವೀಟ್, ಶೇಂಗಾ ಕಾಳು ಬರ್ತಿದೆ ಬಾಯಲ್ಲಿ, ದಾಳಂಬ್ರಿ ವಾಟ್ರಿ, ಸೌತೆಕಾಯಿ ವಾಟ್ರಿ, ಕ್ರಿಸ್ಪಿ. ಬೇಲು ಏನು ಅಷ್ಟು ಸಾಫ್ಟ್ ಆಗಿಲ್ಲ. ದಟ್ ಆಲ್ಸೋ ಇಸ್ ಹ್ಯಾವಿಂಗ್ ಕ್ರಿಸ್ಪ್ ಇನ್ ಮೌತ್. ಹುಳಿನೂ ಹಂಗೆ ಅಷ್ಟು ನೀವು ಹೇಳೋದಂಗೆ ಹುಳಿನೂ ಆಗಿಲ್ಲ. ಎವ್ರಿಥಿಂಗ್ ಈಸ್ ಮೀಡಿಯಮ್. ಗುಡ್. ಈವ್ನಿಂಗ್ ಸ್ನ್ಯಾಕ್ಸಿಗೆ ಭಾಳ ಬೆಸ್ಟ್ ಇದೆ. ನೀವು ಕೂಡ ಟ್ರೈ ಮಾಡಬಹುದು. ಇಟ್ ಈಸ್ ವೆರಿ ಟೇಸ್ಟಿ ವೀಕ್ಷಕರೇ. ಮೇಡಮ್ ಭಾಳ ಒಳ್ಳೆ ಡಿಶ್ ಮಾಡಿಕೊಟ್ರಿ. ಇಟ್ ವಾಸ್ ವೆರಿ ಟೇಸ್ಟಿ ಆಲ್ಸೋ. ಮತ್ತು ಯಾವುದಾದ್ರೂ ಕೊನೆಯದಾಗಿ ವಿಶೇಷ ಮಾಹಿತಿ, ಟಿಪ್ಸ್ ಏನಾದರೂ ನಮ್ಮ ವೀಕ್ಷಕರಿಗೆ ಹೇಳೋದಾದರೆ? ಬ್ಯೂಟಿ ಟಿಪ್ಸ್ ಆಲ್ಮೋಸ್ಟ್ ಎಲ್ಲರೂ ಕೇಳಿರ್ತೀರ. ಇವಾಗ ನಾನು ಲೇಡೀಸ್ಗೆ ಜಾಸ್ತಿ ಇಂಪಾರ್ಟೆನ್ಸ್ ಕೊಟ್ಟು ಒಂದು ಹೆಲ್ತ್ ಟಿಪ್ನ ಕೊಡ್ತಾ ಇದ್ದೀನಿ. ಜಾಸ್ತಿ ಮಂತ್ಲಿ ಪ್ರಾಬ್ಲಮ್ ಯಾರಿಗಾದರೂ ಪ್ರಾಬ್ಲಮ್ ಇದ್ದರೆ ಅವ್ರಿಗೋಸ್ಕರ ಅಂತ ಹೇಳಿ ಒಂದು ಹೋಮ್ ರೆಮಿಡಿನ ಜೀರಿಗೆ, ಅಜ್ವಾನ್ ಹಾಗೆ ಮೆಂತ್ಯ ಮೂರು ಕೂಡ ಒಂದೇ ಪ್ರಮಾಣದಲ್ಲಿ ತೊಗೋಬೇಕು. ಅದನ್ನು ಸಣ್ಣದಾಗಿ ಮಿಕ್ಸರ್ ಮಾಡಬೇಕು. ಪೌಡರ್ ಮಾಡಿ ಇಟ್ಕೊಂಡು ನೈಟ್ ಏನು ಮಾಡಬೇಕು, ಒಂದು ಗ್ಲಾಸ್ ನೀರಲ್ಲಿ ಒಂದು ಚಮಚ ಪೌಡರ್ನ ನೆನೆಸಿಡಬೇಕು. ನಂತರ ಬೆಳಗ್ಗೆ ಎದ್ದು ಅದನ್ನು ಸೋಸ್ಕೊಂಡು ಹಾಗೆ ಖಾಲಿ ಹೊಟ್ಟೆಯಲ್ಲಿ ಕುಡಿತಾ ಬರಬೇಕು. ಕುಡಿಯೋದ್ರಿಂದ ಪೀರಿಯಡ್ಸ್ ಪ್ರಾಬ್ಲಮ್ ಯಾರಿಗಾದರೂ ಇದ್ದರೆ ಅದು ಕ್ಲಿಯರ್ ಆಕ್ಕೊತ ಬರುತ್ತೆ. ಮತ್ತು ಹೊಟ್ಟೆಗೆ ಸಂಬಂಧಿಸಿದ ಏನೇ ಪ್ರಾಬ್ಲಮ್ ಇದ್ದರೂ ಕೂಡ ನಿವಾರಣೆ ಆಗುತ್ತೆ ಇದರಿಂದ. ಪೀರಿಯಡ್ಸ್ ಆದಾಗ ಅಷ್ಟೇ ಕುಡಿಬೇಕಾ? ಇಲ್ಲ, ಕಂಟಿನ್ಯೂ ತಗೋಬೇಕಿದೆ. ಅಂದ್ರೆ ಹಾರ್ಮೋನ್ ಇಂಬ್ಯಾಲೆನ್ಸ್ ಅಂತಾರೆ, ಮಿಸ್ಸಿಂಗ್ ಪೀರಿಯಡ್ಸ್ ಅಂತಾರೆ, ಅದಕ್ಕೆಲ್ಲ ರಾಮಬಾಣ ಇದ್ದಂಗಿದ್ದು. ಓಕೆ ಓಕೆ ಓಕೆ. ಈಗ ಈಗಿನ ಆಕ್ಚುಲಿ ಈಗ ಸದ್ಯದೊಳಗೆ ಇಟ್ ಈಸ್ ಎವ್ರಿಬಡಿ ಎಲ್ಲರೂ ಹೇಳ್ತಿದ್ದಾರೆ ಐ ಆಮ್ ಗೆಟಿಂಗ್ ದಿಸ್ ಪ್ರಾಬ್ಲಮ್ ಅಂತ. ಅದೇ ಗುಡ್ ಗುಡ್ ನೈಸ್. ಸುಮ್ಮನೆ ಡಾಕ್ಟರ್ ಕಡೆ ಹೋಗೋದಕ್ಕಿಂತ ಒಂದು ಹೋಮ್ ರೆಮಿಡಿ ಮಾಡ್ಕೊಂಡ್ರೆ ಏನೂ ಲಾಸ್ ಇಲ್ಲ. ಇದು ಡೈಲಿ ತಗೋಬಹುದು. ಹಾಂ, ಡೈಲಿ ತಗೋ. ಆ್ಯಕ್ಚುಲಿ ಮೂರು ಅಜ್ವೈನ್ ಅಷ್ಟೇ ಸ್ವಲ್ಪ ಹೀಟ್ ಅಂತಾರೆ, ಇವೆರಡು ತಂಪು. ಅದೇನು ಮತ್ತು ಮೆಂತ್ಯ ತಂಪದು. ಆ್ಯಕ್ಚುಲಿ ಮೆಂತ್ಯ ಕಾಳು ಇಟ್ಸ್ ವೆರಿ ಗುಡ್ ಫಾರ್ ಶುಗರ್ ಆಲ್ಸೋ. ಶುಗರ್, ಥೈರಾಯ್ಡಿಗೆ ಅದನ್ನು ನೆನೆಸಿಟ್ಟು ಕುಡಿದ್ರೆ ಭಾಳ ಹೆಲ್ಪ್ಫುಲ್ ಅಂತಾರೆ. ಆ್ಯಕ್ಚುಲಿ ಹೇರಿಗೂ ಬೆಟರ್ ಅಲ್ಲ ಮೆಂತ್ಯ ತಗೊಳ್ಳೋದ್ರಿಂದ ಎಲ್ಲ ಪ್ರಾಬ್ಲಮ್ ಕೂಡ ಸಾಲ್ವ್ ಆಗುತ್ತೆ. ಎಸ್ಪೆಷಲಿ ಹೊಟ್ಟೆಗೆ ಸಂಬಂಧಿಸಿದ ಏನೇ ಪ್ರಾಬ್ಲಮ್ ಇದ್ರೂ ಕೂಡ, ಗಟ್ ರಿಲೇಟೆಡ್ ಪ್ರಾಬ್ಲಮ್ಸ್ ಎಲ್ಲ ಕೂಡ ಒಂದು ರಾಮಬಾಣ ಅಂತ ಹೇಳ್ಬೋದು ಇದನ್ನು. ಓಕೆ ಮೇಡಮ್, ಧನ್ಯವಾದ. ಬಹಳ ಒಳ್ಳೆಯ ವಿಚಾರ ಹೇಳಿಕೊಟ್ರಿ. ಧನ್ಯವಾದ ಮೇಡಮ್. ವೀಕ್ಷಕರೇ, ಇದಾಯಿತು ಇವತ್ತಿನ ಶುಚಿ ರುಚಿ ಸಂಚಿಕೆ. ಮತ್ತೆ ಮುಂದಿನ ಸಂಚಿಕೆಯೊಂದಿಗೆ ಹಾಜರಾಗುತ್ತೇನೆ. ಯಾರಾದರೂ ಅಡುಗೆ ಮಾಡುವುದರಲ್ಲಿ ಆಸಕ್ತಿ ಉಳ್ಳವರಾದರೆ, ಯಾರಿಗಾದರೆ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸುವ ಇಚ್ಛೆ ಇದ್ದರೆ ನಿಮ್ಮ ಟಿವಿ ಸ್ಕ್ರೀನ್ ಮೇಲೆ ಬರುತ್ತಿರುವ ಮೊಬೈಲ್ ಸಂಖ್ಯೆಗೆ ಕರೆ ಮಾಡಿ ಮತ್ತು ನಿಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಿ. ಇದಾಯಿತು ಇವತ್ತಿನ ವಿಶೇಷ ಕಾರ್ಯಕ್ರಮ. ಮತ್ತೆ ಭೇಟಿಯಾಗೋಣ. ನಮಸ್ಕಾರ, ಧನ್ಯವಾದ. ನೋಡ್ತಾ ಇರಿ 9 ಲೈವ್. ಇದು ಸತ್ಯದ ಪ್ರತಿರೂಪ.